ಪ್ರಿಯ ವೀಕ್ಷಕರೇ, ಒಡ್ಡೆ ರಾಜುಲು ಇವರನ್ನೇ ಒರಿಷಾದಲ್ಲಿ ಗಜಪತಿ ರಾಜರು ಎಂದು ಕರೆಯುವರು. ಒಡ್ಡೆ ರಾಜು ಅಥವಾ ಒಡ್ಡರ ಅಥವಾ ಒಡ್ಡರು ಅಥವಾ ಒಡ್ಡೆ ಮೂಲ ಓಡ್ರಾ ದೇಶ. ಪ್ರಾಚೀನ ಭಾರತದಲ್ಲಿ ಹೆಚ್ಚಿನ ದೇಶಗಳು, ಭೌಗೋಳಿಕ ಘಟಕಗಳು ಭೂಮಿಯಲ್ಲಿ ವಾಸಿಸುತ್ತಿದ್ದ ಅಥವಾ ರಾಜ್ಯವನ್ನು ಆಳಿದ ಆಡಳಿತಗಾರನ ಹೆಸರನ್ನು ಇಡಲಾಗಿದೆ. ಭಾಗವತ ಪುರಾಣದಲ್ಲಿ ಇಳಾ, ಸುದ್ಯುಮ್ನ, ದೀರ್ಘತಮಸ್ ಮತ್ತು ಸುದೇಸ್ನ ಸಂತತಿಗೆ ಅನಗ, ವಂಗ, ಕಳಿಂಗ, ಪುಂಡ್ರ, ಸುಮ ಮತ್ತು ಓದ್ರ ಎಂಬ 6 ಪುತ್ರರಿದ್ದರು ಎಂದು ಹೇಳಲಾಗಿದೆ. ಪ್ರಿಯ ವೀಕ್ಷಕರೇ, ಒರಿಸ್ಸಾ ಭಾಗವನ್ನು ಅವರ 6ನೇ ಮಗ ಓಡ್ರಾ ಆಳಿದ ನಂತರ ದೇಶವನ್ನು ಓಡ್ರಾ ಎಂದು ಹೆಸರಿಸಲಾಯಿತು ಎಂದು ಹೇಳಲಾಗುತ್ತದೆ. ಮಹಾಭಾರತದ ಸಂಪ್ರದಾಯಗಳ ಪ್ರಕಾರ ಓಡ್ರಾ ಪ್ರದೇಶವು ಉತ್ಕಲ, ಕಳಿಂಗ ಮತ್ತು ಆಂಧ್ರದ ಪ್ರದೇಶಗಳೊಂದಿಗೆ ಇರುತ್ತದೆ. ಮತ್ತೊಂದೆಡೆ ಮನು ಓಡ್ರಾ ಜನರನ್ನು ಮೂಲ ಕ್ಷತ್ರಿಯರು ಎಂದು ಮನುಸ್ಮೃತಿಯಲ್ಲಿ ವಿವರಿಸಿದ್ದಾನೆ. ಇವರು ಉತ್ಕಲ ಓಡ್ರಾ ದೇಶದಲ್ಲಿ ಈ ಜನಾಂಗದವರು 15 ಮತ್ತು 16ನೇ ಶತಮಾನದವರೆಗೂ ಇಲ್ಲಿ ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ನಂತರ ದಿನಗಳಲ್ಲಿ ಅವರ ಆಡಳಿತ ಕಳೆದುಕೊಂಡು ಶತ್ರು ರಾಜರಿಗೆ ಹೆದರಿ ನಾನಾ ರಾಜ್ಯಗಳ ಕಡೆ ವಲಸೆ ಹೋದರು ಎಂದು ಹೇಳಲಾಗುತ್ತೆ. ಪ್ರಿಯ ವೀಕ್ಷಕರೇ, ಓಡ್ರಾ ದೇಶವನ್ನು 110 ವರ್ಷ ಕಾಲ ಆಳ್ವಿಕೆ ಮಾಡಿದಂಥ ಓಡ್ರಾ ರಾಜವಂಶವು ಯುದ್ಧಗಳ ಸಮಯದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಬಳಸಿ ಯುದ್ಧ ಮಾಡಿ ಗೆಲ್ಲುತ್ತಿದ್ದ ಕಾರಣ ಇವರಿಗೆ ಗಜಪತಿಗಳು ಎಂದು ಬಿರುದು ನಾಮಾಂಕಿತರಾಗಿದ್ದರು. ಈ ಓಡ್ರಾ ದೇಶದ ರಾಜ ಕಪಿಲೇಂದ್ರನು ಸೂರ್ಯವಂಶವನ್ನು ಸ್ಥಾಪಿಸಿದನು. ಪ್ರಿಯ ವೀಕ್ಷಕರೇ, ಒಡಿಯ ರಾಜರು ಆಳ್ವಿಕೆಯಲ್ಲಿ ಕೋನಾರ್ಕ್ ಸೂರ್ಯ ದೇವಾಲಯ ಹಾಗೂ ಪುರಿ ಜಗನ್ನಾಥ ದೇವಾಲಯವನ್ನು ನಿರ್ಮಿಸಿದವರು. ಕಪಿಲೇಂದ್ರ ದೇವನ ಜಗನ್ನಾಥ ದೇವಾಲಯದ ಶಾಸನದಲ್ಲಿ ಗಜಪತಿ ರಾಜ ಕಪಿಲೇಂದ್ರ ದೇವನ 1435 1467 ಅದರ ರಾಜ್ಯ ಘೋಷಣೆಗಳಲ್ಲಿ ಅವನ ಒಡ್ರಾರಾಷ್ಟ್ರ ಒಡಿಸ್ಸಾ ಅನ್ನು ಒಡಿಸ್ಸಾ ರಾಜ್ಯ ಎಂದು ಉಲ್ಲೇಖಿಸಲಾಗಿದೆ. ಅವರ ಅವನತಿಯ ನಂತರ ಈ ಓಡ್ರಾ ರಾಜವಂಶದ ಜನಾಂಗದವರು ಓಡ್ರಾ ದೇಶವನ್ನು ಬಿಟ್ಟು ಉತ್ತರ ಭಾರತದಲ್ಲಿ ಓಡ್ರಾಜಿಪೂತ್, ಆಂಧ್ರ ಪ್ರದೇಶದಲ್ಲಿ ಒಡ್ಡೆರಾಜುಲು, ಒಡಿಯ ರಾಜುಲು, ಒಡ್ಡೆರ, ಕರ್ನಾಟಕದಲ್ಲಿ ಒಡ್ಡರ, ಒಡ್ಡೆ, ತಮಿಳುನಾಡು ಬೋಯರ್, ಒಡ್ಡರ್ ರಾಗಿ ಗುರುತಿಸಿಕೊಂಡಿದ್ದಾರೆ.